ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ ಜಿಲ್ಲೆ ಇವರ ವತಿಯಿಂದ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ವಿವಿಧ ಹುದ್ದೆಗಳನ್ನು ಷರತ್ತುಬದ್ಧ ನಿರ್ಬಂಧನೆ ಒಳಪಟ್ಟು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಈ ಒಂದು ಸೆಲೆಕ್ಷನ್ ಪ್ರಕ್ರಿಯೆ ಇರುತ್ತೆ. ಸೊ ಅರ್ಜಿಗಳನ್ನು ಈಗಾಗಲೇ 12 ತಾರೀಕಿನಿಂದ 18ನೇ ತಾರೀಕು ತನಕ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದೇ ತಿಂಗಳು 18ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನಾನು ಅಪ್ಲಿಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ವಿವಿಧ ಹುದ್ದೆಗಳನ್ನು ಕೊಡಲಾಗಿದೆ. ಉದಾಹರಣೆಗೆ ಇಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು MBBS, DNB, MD ಆದವ್ರಿಗೆ ಬರುತ್ತೆ. ಮಕ್ಕಳ ತಜ್ಞರು ಅಂದರೆ ಅವ್ರದ್ದು ಕೂಡ MBBS, MD, PG ಆಗಿರಬೇಕು. ಮನೋರೋಗ ತಜ್ಞರು ಸೈಕ್ಯಾಟ್ರಿ ಕೂಡ MBBS, MD ಆದವ್ರಿಗೆ ಬರುತ್ತೆ. ಫಿಸಿಷಿಯನ್ ಕೂಡ MBBS, MD ಮೆಡಿಸಿನ್ ಆಗಿರಬೇಕು. ಡೆಂಟಲ್ ಹೈಜಿನಿಸ್ಟ್, ಸೊ ಇದೊಂದು ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನಿಸ್ಟ್ ಕಂಪ್ಲೀಟ್ ಆದವರಿಗೆ ಈ ಒಂದು ಹುದ್ದೆಗಳನ್ನು ಕೊಡಲಾಗುತ್ತೆ. ಒಂದು ಹುದ್ದೆ ಇದೆ, ಆದರೆ ವೇತನ 15,000 ರೂಪಾಯಿ ಸ್ಯಾಲ್ರಿ ಇದೆ. ಎರಡನೇ ಹುದ್ದೆ ಆಪ್ಟೋಮೆಟ್ರಿಸ್ಟ್. ನಾವು ಆಪ್ಟೋಲ್ಮಿಕ್ ಟೆಕ್ನಾಲಜಿಸ್ಟ್ ಅಂತ ನಮ್ಮ ಡಿಪ್ಲೊಮಾವನ್ನು ಕೋರ್ಸ್ ಮಾಡ್ಕೊತಾರೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗ್ಬೋದು. ಸೊ ಇಲ್ಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ಒಂದನ್ನು ಕೊಡಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರಿದೆ. 12,679 ರೂಪಾಯಿ ಇದೆ. ಇಲ್ಲಿ ಡಿಪ್ಲೊಮಾ ಆಪ್ಟೋಮೆಟ್ರಿ ಅಥವಾ BSc ಆಪ್ಟೋಮೆಟ್ರಿ ಅಥವಾ MSc ಆಪ್ಟೋಮೆಟ್ರಿ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ 2 ವರ್ಷದ ಒಂದು ಎಕ್ಸ್ಪೀರಿಯೆನ್ಸನ್ನು ಕೂಡ ಹೊಂದಿರಬೇಕಾಗತ್ತೆ. ಗೌರ್ಮೆಂಟ್ ಅಥವಾ NGOದಲ್ಲಿ ಸೆಕ್ಟರ್ ಒಳಗಡೆ ಅಂದರೆ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಒಳಗಡೆ 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಪಡ್ಕೊಂಡಿರಬೇಕು. ಅವರು ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಹುದ್ದೆಯಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜ್ಮೆಂಟ್. ಸೊ ಇದು ಒಂದು ಹುದ್ದೆಗೆ MBBS, ಆಯುಷು, ನರ್ಸಿಂಗ್ ಅಂದರೆ BSc ನರ್ಸಿಂಗ್, ಬೇಸಿಕಲಿ BSc ನರ್ಸಿಂಗ್ ಆಗಿರುವಂಥವ್ರು ಅಪ್ಲಿಕೇಬಲ್ ಇರ್ತಾರೆ. ಅಥವಾ ಇನ್ ಕೇಸ್ ಆಫ್ ಅವರು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಗಿದ್ದರೂ ಕೂಡ ತುಂಬ ಒಳ್ಳೆಯದು. ಅಥವಾ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಕೂಡ NABL ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. 1 ವರ್ಷದ ಒಂದು ಕ್ವಾಲಿಟಿ ಕಂಟ್ರೋಲ್ ಒಳಗಡೆ ವರ್ಕ್ ಮಾಡಿದರೆ ಅಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದು ಒಂದು ಹುದ್ದೆ ಇದೆ, 35,000 ರೂಪಾಯಿ ಸ್ಯಾಲ್ರಿ ಇದೆ BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ. ಇನ್ನೊಂದಿದೆ ಇಮ್ಯುನೈಜೇಷನ್ ಆನ್ ಫೀಲ್ಡ್ ವಿಸಿಟರ್ಸ್. ಸೊ ಫೀಲ್ಡ್ ವಿಸಿಟರ್ ಇಲ್ಲಿ ಏನಂತಂದರೆ ಎನಿ ಗ್ರ್ಯಾಜುಯೇಷನ್ ಆಗಿರಬೇಕು, 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸ್ಪೆಷಲಿ MSW ಅಥವಾ BSW ಈ ಥರ ಇರುವಂಥವ್ರು NGOಗಳಲ್ಲಿ, ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ಪ್ರೋಗ್ರಾಮ್ಗಳಲ್ಲಿ ವರ್ಕ್ ಮಾಡಿದರೆ ಒಳ್ಳೆಯದು. 2 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಲಸಿಕಾ ಕಾರ್ಯಕ್ರಮದಲ್ಲಿ ಈ ಒಂದು ಹುದ್ದೆ ಇರುತ್ತೆ. 20,159 ರೂಪಾಯಿ ಇರುತ್ತೆ. ಒಂದು ಹುದ್ದೆ ಮಾತ್ರ ಕೊಡಲಾಗಿದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿದ್ದರೆ ಅದನ್ನು ಅಪ್ಲೈ ಮಾಡ್ಬೋದು. NHMನಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಒಂದು ಮೀಸಲಾತಿ ಕೊಡಲಾಗಿದೆ. ಆಮೇಲೆ ಸಂಬಂಧಪಟ್ಟ ದಾಖಲಾತಿಗಳು, ಜಾತಿ ಪ್ರಮಾಣ ಪತ್ರ, ಕನ್ನಡ, ಆಮೇಲೆ ವಾಸಸ್ಥಳ, ಅಂಗವಿಕಲರಿದ್ದರೆ ಅಂಗವಿಕಲರ ಆಧಾರ್ ಕಾರ್ಡು, ಭಾವಚಿತ್ರ, ಇಲ್ಲಿ ಕೊಟ್ಟಿರುವಂಥ ಎಲ್ಲವುಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಅಲ್ಲಿ ಹೋಗಿ ನೀವೇನು ಮಾಡ್ಬೋದು, ಈ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಜೊತೆಗೆ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.